ಮೊನ್ನೆ 1ನೇ ತಾರೀಕು ಎತ್ತಿನಹೊಳೆ ಕೂಡ ವಿಸಿಟ್ ಮಾಡಿದ್ದೆ. ಮತ್ತು ಇವತ್ತು ಭದ್ರಾ, ಅಪ್ಪರ್ ಭದ್ರಾ, ಇದು ಭಾಳ ದಿನಗಳ ಕನಸು. ಸುಮಾರು 12 ತಾಲೂಕು 5 ಜಿಲ್ಲೆಗೆ ಅನುಕೂಲವಾಗುವಂಥ ಇರಿಗೇಷನ್ನು ಮತ್ತು ಕುಡಿಯೋ ನೀರಿಗೆ. ಅದರಲ್ಲಿ ಕೆಲವು ಹರ್ಡಲ್ಸ್ ಎಲ್ಲ ಇತ್ತು, ಕೆಲವು ಲ್ಯಾಂಡ್ ಅಕ್ವಿಷನ್ನು ಅದೆಲ್ಲ ಇತ್ತು. ಅದೆಲ್ಲ ಕೂಡ ಸೂಚನೆ ಕೊಟ್ಟಿದ್ದೀನಿ. ಮತ್ತು ಉಳಿದಾಗೆ ಒಂದು 2-3 ಕಡೆ ಫಾರೆಸ್ಟು, ತುಮಕೂರು ನಾಲೆ ಬರುತ್ತಲ್ಲ, ಅಲ್ಲಿ ಫಾರೆಸ್ಟ್ ಇಲಾಖೆದು ಸ್ವಲ್ಪ ಸಮಸ್ಯೆಗಳಿತ್ತು. ಅದನ್ನು ಕೂಡ ನಮ್ಮ ಬ್ರಿಜೇಶ್ ಅಂತ ಅವರು IFS ಆಫೀಸರ್ ರಿಟೈರ್ಡು, ಅವರು ಅದನ್ನು ನೋಡ್ಕೊಳ್ತಾ ಇದ್ದಾರೆ. ಮತ್ತು ನೀರು ಡ್ಯಾಮ್ಗಳಲ್ಲಿ ಇಲ್ಲ, ಮಳೆ ಕಡಿಮೆ ಆಗಿದೆ ಈ ವರ್ಷ. ಸುಮಾರು 150 ವರ್ಷಗಳ ಇತಿಹಾಸದಲ್ಲಿ ಅತಿ ಕಡಿಮೆ ಜೂನ್ ತಿಂಗಳಲ್ಲಿ ಕಡಿಮೆ ಬಿದ್ದಂಥ ಒಂದು ನೀರು ಕಡಿಮೆ ಆಗೋದಕ್ಕೆ ಭಾಳ ಇದೊಂದು ಕಾರಣ ಆಗಿದೆ. ಮತ್ತು ಕುಡಿಯೋ ನೀರಿಗೆ ಇನ್ನು 3-4 ತಿಂಗಳು ಏನು ಸಮಸ್ಯೆ ಇಲ್ಲ. ಮಳೆ ಬರುತ್ತೆ ಅಂತ ನಿರೀಕ್ಷೆ ಇದೆ. ನೆನ್ನೆ ಎಲ್ಲ ಬಾಗಲಕೋಟು, ಬೆಳಗಾಮು ಅಲ್ಲೆಲ್ಲ ಚೆನ್ನಾಗಿ ಮಳೆ ಆಗಿದೆ. ಇಲ್ಲೂ ಕೂಡ ಸಕಲೇಶ್ವರ ಅಲ್ಲೆಲ್ಲ ಕೂಡ ಮಳೆ ಆಗ್ತಾಯಿದೆ. ಮತ್ತು ಒಳಹರಿವು ಕೂಡ ಸ್ವಲ್ಪ ಜಾಸ್ತಿ ಆಗಿದೆ. ನೋಡೋಣ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಡ್ಯಾಮ್ಗಳಿಗೆ ಸಾಕಷ್ಟು ಕುಡಿಯೋ ನೀರಿಗೆ ತೊಂದರೆ ಆಗೋಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಡ್ಯಾಮಲ್ಲಿ ನೀರಿದ್ರೆ ತಾನೇ ಕೊಡೋದು. ಅದಕ್ಕೆ ಆ ಉದ್ದೇಶ ಇಟ್ಕೊಂಡೆ ಮುಖ್ಯಮಂತ್ರಿಗಳು ಡ್ಯಾಮ್ಗಳಲ್ಲಿ ನೀರಿಲ್ಲ, ರೈತರು ಬಿತ್ತನೆ ಮಾಡಬಾರ್ದು ಅಂತ ಸೂಚನೆ ಕೊಟ್ಟಿದ್ದರು. ನೀರು ಬಂದರೆ ನಾವೇನು ಮಾಡ್ತೀವಿ, ನೀರು ಇಟ್ಕೊಂಡು ಅಲ್ವಾ? ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು. ಮಳೆ ಚೆನ್ನಾಗಾದರೆ ಏನೂ ಸಮಸ್ಯೆ ಇಲ್ಲ. ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂಥ ಅದು ರೆವಿನ್ಯೂ ಮಿನಿಸ್ಟರ್ ಮಾತಾಡ್ತಾರೆ. ಇಲ್ಲ, ಇನ್ನೊಂದು ಬರೀ ನಮ್ಮ ರಾಜ್ಯ ಅಂತಲ್ಲ, ದೇಶದ 12 ರಾಜ್ಯಗಳಲ್ಲಿ ಈ ಸಲ ಬರಗಾಲ ಇರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ನೋಡೋಣ ಏನಾಗುತ್ತೋ. ಈಗ ಅಷ್ಟು ಯೋಜನಾ ಪ್ರದೇಶ ಬರುವಂಥ ಅಷ್ಟು ಜಿಲ್ಲೆಗಳಿಗೆ ಕುಡಿಯೋ ನೀರು ಇದೆ ಆದ್ರೆ, ಹಾಗಾಗಿ ಅಷ್ಟಕ್ಕೂ ವ್ಯವಸ್ಥೆ ಮಾಡೋಕ್ಕೆ ಕುಡಿಯೋ ನೀರಿಗೆ ಆಗುತ್ತೆ ನಮ್ಮ ಮಟ್ಟಿಗೆ. ಎಲ್ಲ ಡ್ಯಾಮ್ಗಳು ಕೂಡ ಕುಡಿಯೋ ನೀರಿಗೆ ಆಗೋವಷ್ಟು ಇಟ್ಕೊಂಡಿದ್ದೀವಿ. ಸ್ವಲ್ಪ ಮಿತವಾಗಿ ಬಳಸಿ, ಯಾಕಂದರೆ ಮಳೆ ಬಂದರೆ ಪರವಾಗಿಲ್ಲ, ಬರದೇ ಇದ್ದರೆ ಕನಿಷ್ಠ ಒಂದು 3-4 ತಿಂಗಳು ಆಗೋವಷ್ಟು ನಮ್ಮಲ್ಲಿದೆ. ಈಗ ತೀರಾ ಕುಡಿಯೋ ನೀರಿಗೂ ತೊಂದರೆ ಆಗೋವಷ್ಟು ಮಳೆ ಬರೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಮಳೆ ಬರುತ್ತೆ, ಆದರೆ ಡ್ಯಾಮ್ಗಳು ತುಂಬದೇ ಇರ್ಬೋದು, ಕುಡಿಯೋ ನೀರಿಗೆ ಸಮಸ್ಯೆ ಇರೋಲ್ಲ ಅಂತ ಅಂದ್ಕೊಳ್ತೀನಿ. ನೋಡೋಣ. ಸರ್, ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಗಳು ನಡೀತಾ ಇದೆ. ಭದ್ರಾ ಅವರು 5300 ಕೋಟಿ ಕೊಡ್ತೀವಿ ಅಂತೇಳಿ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹಿಂದೆ ಘೋಷಣೆ ಮಾಡಿದರು. ಮತ್ತು ನಾನು ಮೊನ್ನೆ ಶಿವಕುಮಾರ್ ಅವರು, ಪಾಟೀಲ್ರಿದ್ದಾರೆ ಅವರು ಗುಜರಾತ್ನವರೇ, ಕೇಂದ್ರದ ಜಲಶಕ್ತಿ ಮಂತ್ರಿಗಳು, ಅವ್ರನ್ನ ಭೇಟಿ ಮಾಡಿ ಹಿಂದೆ ಘೋಷಣೆ ಮಾಡಿದರು. ಅದು ಹಣ ಬಿಡುಗಡೆ ಮಾಡಿ ಅಂತ ಹೇಳಿದ್ದೀವಿ. ಅದು ಅಟ್ಲೀಸ್ಟ್ ಕಂತಲ್ಲಾದರೂ ಕೊಡಲಿ ನಮಗೆ. ನಾವೀಗಾಗಲೇ 12,000 ಕೋಟಿ ಖರ್ಚು ಮಾಡಿದ್ದೀವಿ ಈ ಅಪ್ಪರ್ ಕೃಷ್ಣ ಇದು ಭದ್ರಾ ಇದಕ್ಕೆ. ಮತ್ತು ಅದ್ರ ಜೊತೆಗೆ ಮಹದಾಯಿ ವಿಚಾರನೂ ಅಲ್ಲಿ ಇದು ಕ್ಲಿಯರೆನ್ಸಸ್ ಬೇಕು, ವೈಲ್ಡ್ ಲೈಫ್ದು ಮತ್ತು ಫಾರೆಸ್ಟ್ದು. ಅದಾದಮೇಲೆ ಮೇಕೆದಾಟು ನಿಮಗೆಲ್ಲ ಕೂಡ ಗೊತ್ತಿದೆ. ಮೇಕೆದಾಟು ಸುಪ್ರೀಂ ಕೋರ್ಟಲ್ಲಿ 2 ಸಲ ನಮ್ಮ ಕಡೆನೇ ಆಗಿದೆ. ಮತ್ತು ಅಪ್ಪರ್ ಕೃಷ್ಣದು ನೋಟಿಫಿಕೇಷನ್ ಆಗಬೇಕು. ಅದು 3 ರಾಜ್ಯಗಳು ಕೂಡ ಇಬ್ಬರು ಕೋರ್ಟ್ಗೆ ಹೋಗಿದ್ದಾರೆ, ಆಂಧ್ರ ಮತ್ತು ತೆಲಂಗಾಣ. ನಾವು ಏನಕ್ಕೆ ಕೋರ್ಟ್ಗೆ ಹೋಗಿದ್ದೀವಿ ಅಂದರೆ ನೋಟಿಫಿಕೇಷನ್ ಬೇಗ ಮಾಡಿ ಅಂತ ನಾವು ಹೋಗಿದ್ದೀವಿ. ಮತ್ತು ಇದೆಲ್ಲ ಕೋರ್ಟ್ಗಳಲ್ಲಿ ದಶಕಗಳಾಗ್ಬಿಡುತ್ತೆ. ಅದರಿಂದ ಪಾಟೀಲ್ರಿಗೆ ಹೇಳಿದ್ದೀವಿ, ಅದು ಮಹದಾಯಿ ಇರ್ಬೋದು, ಅಥವಾ ಮೇಕೆದಾಟು ಇರ್ಬೋದು, ಅಥವಾ ಅಪ್ಪರ್ ಕೃಷ್ಣ ಇರ್ಬೋದು, ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನ ಕರೀರಿ, ಕೂತು ಚರ್ಚೆ ಮಾಡೋಣ ಅಂತ ನಮ್ಮ ಮುಖ್ಯಮಂತ್ರಿಗಳು ಸಲಹೆ ಕೊಟ್ಟಿದ್ದಾರೆ.